ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತೆ. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನ ಹೊಂದತಕ್ಕಂತ ಸಮಯದಲ್ಲಿದ್ದೀರಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾ, ಮೇ ತಿಂಗಳು ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ? ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಆಯಾ ರಾಶಿಗಳಿಂದ ಫಲಗಳನ್ನ ಏನ್ ಕೊಡ್ತಾರೆ, ನಿಮಗೆ ಅದೃಷ್ಟವೋ ದುರಾದೃಷ್ಟವೋ ಅನುಕೂಲವೋ ಅನಾನುಕೂಲವೋ ಇವೆಲ್ಲದರ ಬಗ್ಗೆ ಚಿಂತನೆಯನ್ನ ನಾವು ನಡೆಸಿದಾಗ, ಈ ಮೇ ಮಾಸದಲ್ಲಿ ಮಾಸ ಭವಿಷ್ಯದತ್ತ ನಾವು ಗಮನವನ್ನ ಕೊಟ್ಟಾಗ, ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಅಯ್ಯೋ ಬಹಳಷ್ಟು ಏನು ಜನ್ಮದಲ್ಲಿ ಶನಿ ಬಂದ್ಬಿಟ್ಟಿದ್ದಾನೆ. ಯಾಕ್ರಿ ಜನ್ಮದಲ್ಲಿ ಯೋಗ ಕಾರಕನಾಗಿದ್ರೆ ಯಾಕ್ರಿ ಜನ್ಮದಲ್ಲಿ ಶನಿ ಬಂದ್ರು ನಿಮಗೆ ತೊಂದರೆ ಕೊಡ್ತಾನೆ? ಖಂಡಿತ ಇಲ್ಲ. ಮೀನರಾಶಿಗೆ 100ಕ್ಕೆ 65%, 65ರಿಂದ 68% ಯೋಗ ಕಾರಕನೇ. ಆದ್ರೆ ನಿಮ್ಮ ಜಾತಕಗಳನ್ನ ನೀವು ಯಾವ ಲಗ್ನದಲ್ಲಿ ಜನನವಾಗಿದ್ದೀರೋ ಅದನ್ನು ನೋಡ್ಕೊಳ್ಳಿ. ಈ ಮೀನರಾಶಿಯವರಿಗೆ ಜನ್ಮಕ್ಕೆ ಶನಿ ಬಂದರೂ ಸಹಿತ ನಡೆಯೋದು ನಡೀತಾನೆ ಇದೆ, ಯಾವುದು ನಿಂತಿಲ್ಲ. ಯಾವ್ದಾದ್ರೂ ನಿಂತಿದೆಯಾ ಹೇಳಿ? ಯಾವುದು ನಿಂತಿಲ್ಲ. ನಡೀತಕ್ಕಂಥದ್ದು ನಡೆಯುತ್ತೆ. ಅದಕ್ಕೋಸ್ಕರನೇ ಹೇಳೋದು, ಧೃತಿಗೆಡಬಾರ್ದು. ಜನ್ಮಕ್ಕೆ ಶನಿ ಬಂದ್ಬಿಟ್ಟ, ಅಯ್ಯೋ ಯಾರೋ ಹೇಳ್ಬಿಟ್ರು 7.5 ಶನಿ ಸ್ವಾಮಿ, ನಮಗೆ ಯೋಚನೆ ಮಾಡೋದು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಆ ಯೋಚನೆಯಿಂದ ಇಲ್ಲಿರ್ತಕ್ಕಂಥ ವಿಘ್ನಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಅದಕ್ಕೆ ಹೇಳುವುದು, ಅಷ್ಟು ದೊಡ್ಡವರು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನೀವೇನ್ ಮಾತಾಡ್ತೀರಾ ಎಲ್ಲವನ್ನು ಕೂಡ ಹಸ್ತು ದೇವತೆಗಳು ಕೇಳಿಸ್ಕೋತಾರಂತೆ. ಹಸ್ತು ದೇವತೆಗಳ ಮೇಲಿಂದ ಹಸ್ತು ಅಂದ್ಬಿಡ್ತಾರಂತೆ. ಅದಕ್ಕೇನೆ ಹೇಳೋದು, ಇಲ್ದೇ ಇರ್ತಕ್ಕಂಥ ಯೋಚನೆಯನ್ನ ಮಾಡಬೇಡಿ. ಜನ್ಮಕ್ಕೆ ಶನಿ ಬಂದಿದ್ದಾನೆ, ಅದಕ್ಕೇನ್ ಮಾಡಬೇಕು ಅದನ್ನ ಸರಿಯಾಗಿ ಮಾಡಿ. ನಿಮಗೆ ಶನಿ ಯೋಗಕಾರಕನಾಗಿದ್ದರೆ ಫಲಗಳು ಅಧಿಕವಾಗುತ್ತೆ. ಪವಮಾನ ಸೂಕ್ತ ಪಾರಾಯಣವನ್ನ ಮಾಡಿ, ಆಂಜನೇಯಾಯ ನಮಃ ಅಂತ ಹೇಳಿ, ಅಥವಾ ಆಂಜನೇಯನ ದೇವಾಲಯಕ್ಕೆ ಪ್ರತಿನಿತ್ಯ ಹೋಗಿ ಸಿಂಧೂರ ಧಾರಣೆ ಮಾಡ್ಕೊಳ್ಳಿ, ಹೃದಯ ಭಾಗಕ್ಕೆ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ, ಜೈ ಶ್ರೀರಾಮ್ ಅನ್ನೋದನ್ನ ಯಾವಾಗಲೂ ಶಬ್ದವನ್ನ ಉಪಯೋಗಿಸಿ. ಇದರಿಂದ ಏನಾಗತ್ತೆ, ಜನ್ಮದಲ್ಲಿ ಇರ್ತಕ್ಕಂಥ ಶನಿ ದೋಷ ನಿವಾರಣೆ ಆಗತ್ತೆ ಅಂತ ಹೇಳತ್ತೆ ಸುಂದರಕಾಂಡ ಹೇಳತ್ತೆ, ಹನುಮ ಚಾಲೀಸ ಹೇಳತ್ತೆ, ಮತ್ತೆ ಆಂಜನೇಯನ ಚರಿತ್ರನೇ ಹೇಳತ್ತೆ. ಹೌದಲ್ವಾ? ಹಾಗಾದ್ರೆ ಈ ಮೀನ ರಾಶಿಯವ್ರಿಗೆ ಏನೆಲ್ಲ ಆಗತ್ತೆ? ಮದುವೆ ಆಗೋರಿಗೆ ಮದುವೆ ನಿಶ್ಚಯ ಖಂಡಿತವಾಗಿ ಆಗತ್ತೆ. ಶನಿ ಬಲ ಇಲ್ಲ ಅಂದ್ರೂ ಶನಿ ಯೋಗಕಾರಕನಾದಾಗ ನಿಮಗೆ ಅನುಕೂಲಗಳಾಗತ್ತೆ. ಧನ ಲಾಭಗಳನ್ನ ನೋಡ್ತೀರಾ. ಸೈಟ್ ತಗೊಳ್ತಕ್ಕಂಥ ಸಾಧ್ಯತೆಗಳಿದೆ. ಇದಕ್ಕೆ ನನ್ನ ಭಕ್ತ ಒಬ್ಬ ಒಂದು ಉದಾಹರಣೆ. ಅವನಿಗೆ ಜನ್ಮದಲ್ಲಿ ಶನಿ ಬಂದಾಗ 45 ಚದರ ಬಿಲ್ಡಿಂಗ್ ಕಟ್ಬಿಟ್ಟ. ಸಾಲ ಮಾಡ್ಕೊಂಡ ನಿಜ, ಆದ್ರೆ ಒಂದು ಅಸೆಟ್ ಆಯ್ತಲ್ವಾ? ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ? ಅನುಭವದ ಮಾತನ್ನ ಹೇಳ್ತಾ ಇದ್ದೇನೆ. ಜನ್ಮಕ್ಕೆ ಶನಿ ಬಂದ ತಕ್ಷಣ ಧೃತಿಗೆಡ್ತಕ್ಕಂಥದ್ದು ಬೇಡ, ಭಯ ಬೇಡ ರೀ, ನೆಮ್ಮದಿಯಾಗಿರಿ. ಎಲ್ಲವೂ ಕೂಡ ಭಗವದ್ ಆಗ್ನೇಯ. ಅವನ ಆಜ್ಞೆ ಮೀರಿ ಏನೂ ಕೂಡ ನಡೆಯದಿಲ್ಲಿ. ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂತಂದ್ರೆ ಭಗವಂತನ ಆಜ್ಞೆ ಅಂತಕ್ಕಂಥದ್ದು. ಅವನ ಆಜ್ಞೆ ಇಲ್ಲ ಅಂತಂದ್ರೆ ಏನೂ ಕೂಡ ನಡೆಯಲ್ಲ. ಮದುವೆ ನಿಶ್ಚಯ ಆಗತ್ತೆ. ಮಾಡ್ತಕ್ಕಂಥ ವ್ಯಾಪಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭಗಳು ಕಮ್ಮಿ ಆಗತ್ತೆ. ಹಾಗಂತ ಲಾಭ ಬರದೇ ಇರಲ್ಲ. ಲಾಸ್ ಆಗ್ತಕ್ಕಂಥದ್ದಿಲ್ಲ, ನಷ್ಟ ಆಗ್ತಕ್ಕಂಥದ್ದಿಲ್ಲ. ಆದರೆ ಒಂದು ಜಾಗರೂಕತೆಯನ್ನ ವಹಿಸಿ, ನಷ್ಟದಲ್ಲಿ ರಾಹು ಇದ್ದಾನೆ, ಅಧರ್ಮದಿಂದ ನಷ್ಟವನ್ನ ಮಾಡಬೇಕು. ನಿಮಗೆ ಶತ್ರು ಬಾಧೆಗಳು, ದೃಷ್ಟಿ ದೋಷಗಳು, ಯಾರಾದ್ರೂ ಮಾಟ ಮಂತ್ರ ಕಟ್ಟು ಕರಾರು ಇಂಥದ್ದೇನಾದರೂ ಪ್ರಯೋಗವನ್ನ ಮಾಡಿದರೆ ಶತ್ರುಗಳು ಅದರಿಂದ ತತ್ತರಿಸಬೇಕಾಗತ್ತೆ. ಎಚ್ಚರಿಕೆಯನ್ನ ವಹಿಸಿ.
ಯಾಕೆ ಅಂತ ಅಂದ್ರೆ ಇದು ಒಂದು ಮಾಯೆ, ಜೀವನ ಅಂತಕ್ಕಂಥದ್ದೇ ಮಾಯೆ. ಆ ಮಾಯೆ ಒಳಗಡೆ ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಥರ್ವಣ ವೇದ. ಆ ಅಥರ್ವಣ ವೇದದಲ್ಲಿ ಬರ್ತಕ್ಕಂಥದ್ದೇ ಈ ಒಂದು ಶತ್ರು ಬಾಧೆಗಳು, ಆಯುಧಗಳು, ಮತ್ತೆ ದೃಷ್ಟಿದೋಷಗಳು ಇವೆಲ್ಲವೂ ಕೂಡ. ಹಾಗಾಗಿ ಇದನ್ನ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಜನ ಅಷ್ಟೇ. ಯಾರು ಏನೇ ಮಾಡಿದ್ರು ಸಹಿತ ನಿಮ್ಗೇನಾಗಲ್ಲ. ಆದ್ರೆ ಸ್ವಲ್ಪ ಎಚ್ಚರಿಕೆ. ಎಲ್ಲೋ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಎಲ್ಲೋ ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಏನೋ ಒಂದಷ್ಟು ಮಸಿ ಗಿಸಿ ಏನೋ ಹಾಕಿರ್ತಾರೆ, ಎಲೆ ಅಡಿಕೆ, ಅದನ್ನ ದಾಟಬೇಡಿ, ಸೈಡಿಂದ ಹೋಗಿ. ದೊಡ್ಡವರು ಏನು ಹೇಳ್ತಾರೆ, ನಡೆದು ಹೋಗ ದಾರಿಯಲ್ಲಿ ಕಲ್ಲು ಮುಳ್ಳುಗಳಿದ್ದಾಗ ಬದಲು ದಾರಿಯನ್ನ ಅನುಸರಿಸುವಂತ ದೊಡ್ಡವರು ಹೇಳ್ತಾರೆ, ಹೌದಲ್ವಾ? ಅದನ್ನೇ ಹೇಳುವುದು ನಾನು. ನಾವು ಕೂತಿರೋದೇ ನಿಮಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ. ನಿಮಗೆ ಶನಿಯಿಂದ ಭಯ ಬೇಡ. ಇನ್ನ ಗುರು ನಿಮಗೆ ಪಂಚಮ ಸ್ಥಾನದ ದೃಷ್ಟಿಯನ್ನ ಈಗಾಗಲೇ ನೋಡ್ತಾ ಇದ್ದಾನೆ. ಕಟಕಕ್ಕೆ ಬಂದ ತಕ್ಷಣ ಬಹಳಷ್ಟು ಅನುಕೂಲಗಳನ್ನ ಪಡಿತೀರಾ. ಬದುಕಿನಲ್ಲಿ ಉತ್ತಮ ತಿರುವು ಅಂತಕ್ಕಂಥದ್ದು ಸಿಗುತ್ತೆ, ನಿಜ. ಆದ್ರೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಏನಪ್ಪಾ? ಔದುಂಬರ ವೃಕ್ಷ. ಗೊತ್ತಾ ಔದುಂಬರ ವೃಕ್ಷ ಅಂದ್ರೆ? ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹತ್ತಿ ಹಣ್ಣು, ಅಂಜೂರ ಹಣ್ಣನ್ನ ತಿಂತಿರಲ್ಲ, ಅದೇ ವೃಕ್ಷ, ಅದೇ ಮರ. ಆ ಮರದಲ್ಲೇ ಹತ್ತಿ ಹಣ್ಣು ಬಿಡುವುದು. ಹತ್ತಿ ಹಣ್ಣನ್ನ ಅಂಜೂರ ಅಂತಾರೆ. ದಪ್ಪದಾಗಿ ಬರ್ತಕ್ಕಂಥದ್ದನ್ನ ಅಂಜೂರ ಅಂತಾರೆ. ಸಣ್ಣದಾಗಿ ಹಳ್ಳಿ ಕಡೆ ಹತ್ತಿ ಮರ ಅಂತ ನಾವು ಹೇಳ್ತೀವಿ. ಕೆಂಪಗೆ ಹಣ್ಣು ಬೀಳುತ್ತೆ, ಬಿಚ್ಚಿ ನೋಡಿದ್ರೆ ಅದರೊಳಗೆ ಭಯಂಕರ ಹುಳುಗಳಿರುತ್ತೆ, ಹೌದಲ್ವಾ? ಹಾಗೆ ಅಂತ ಒಂದು ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಮಾಡಿ. ಇಲ್ಲ ಗುರು ಸಮಾನರಾಗಿರ್ತಕ್ಕಂಥವರಿಗೆ ಪ್ರತಿ ಗುರುವಾರ ಹೋಗಿ ನಮಸ್ಕರಿಸಿ, ಕೈಯಲ್ಲ ಆಗಿರ್ತಕ್ಕಂಥ ದಕ್ಷಿಣೆ ಕೊಟ್ಟು ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನು ಪಡೀತಕ್ಕಂಥ ಕೆಲಸವನ್ನ ಮಾಡಿ. ಜನ್ಮಕ್ಕೆ ಶನಿ ಬಂದ ಅಂತ ಹೇಳಿ ಧೃತಿಗೆಡ್ತಕ್ಕಂಥದ್ದು ಬೇಡ. ಈ ರೀತಿ ನೀವು ಮಾಡ್ಕೊಂಡಾಗ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಕ್ಕಂಥ ಬುದ್ಧಿಶಕ್ತಿ, ಚೈತನ್ಯ ಭಗವಂತ ನಿಮಗೆ ಅನುಗ್ರಹಿಸ್ತಾನೆ. ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಈ ಮಾಸದಲ್ಲಿ ಔದುಂಬರ ವೃಕ್ಷವನ್ನ ಪ್ರದಕ್ಷಿಣೆ ಮಾಡೋದನ್ನ ಮರಿಬೇಡಿ. ಒಳ್ಳೇದಾಗಲಿ.